ಹಲೋ, ನನ್ನ ಯೂಟ್ಯೂಬ್ ಚಾನಲ್ ವೀಕ್ಷಕ ಬಂಧುಗಳಿಗೆ ಆದರದ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ನಾನಂತೂ ತುಂಬ ಚೆನ್ನಾಗಿದ್ದೀನಿ, ತುಂಬ ಖುಷಿಯಾಗಿ ಕೂಡ ಇದ್ದೀನಿ. ಇವತ್ತು ಬೆಳಗ್ಗೆ ಎದ್ದು ಮುಂದೆ ಎಲ್ಲ ಗುಡಿಸಿ ನೀರೆಲ್ಲ ಹಾಕಿ ಒಳ್ಳೆ ಒಂದು ರಂಗೋಲಿ ಹಾಕಿ ಬಂದಿದ್ದೀನಿ. ಹಾಗೆ ಟಿಫನ್ ಕೂಡ ರೆಡಿ ಮಾಡಿದ್ದೀನಿ. ಇವತ್ತಿನ ಟಿಫನ್ ಏನು ಅಂದರೆ ಚಿತ್ರಾನ್ನ, ಸ್ವಲ್ಪ ಫ್ರೂಟ್ಸ್ ಎಲ್ಲ ಕಟ್ ಮಾಡಿಟ್ಟಿದ್ದೀನಿ. ಒಂದು ಲೋಟ ಹಾರ್ಲಿಕ್ಸ್ ಕೂಡ ರೆಡಿ ಮಾಡಿಟ್ಟಿದ್ದೀನಿ. ಈಗ ಮಗಳು ಮೈ ಸ್ನಾನ ಮಾಡಿ ಯೂನಿಫಾರ್ಮ್ ಬಟ್ಟೆ ಎಲ್ಲ ಹಾಕಿ ಬಂದು ಕೂತಿದ್ದಾಳೆ. ಅವಳಿಗೆ ಇವತ್ತಿಂದ 9th ಸ್ಟ್ಯಾಂಡರ್ಡ್ ಸ್ಟಾರ್ಟ್ ಆಯಿತು. ಫಸ್ಟ್ ಡೇ ಇವತ್ತು ಹೋಗ್ತಾ ಇರೋದು. 8 ಗಂಟೆಗೆ ಸ್ಕೂಲಲ್ಲಿ ಇರಬೇಕು. ನಾನೀಗ ಅದಕ್ಕೆ ಕೂದಲನ್ನ ಬಾಚ್ತಾ ಇದ್ದೀನಿ. 2 ಜಡೆ ಹಾಕಿ ಮಡಿಸಿ ಕಟ್ಟಿ ಹೋಗಬೇಕು. ಈ ಜಡೆನ ಹೆಣಿಬೇಕು. ಇಷ್ಟು ಉದ್ದವಾಗಿರೋ ಕೂದಲು. ಬೇಜಾರು ಮಾಡ್ಕೊಂಡಲೇ ಕೂದಲನ್ನ ಬಾಚಿ ಜಡೆ ಹೆಣೆದು 2 ಜಡೆನ ಮಡಿಸಿ ಕಟ್ಟಿ ಕಳಿಸ್ಬೇಕು. ಮಕ್ಕಳಿಗೆ ಕೂದಲಿದ್ರೆ ಚೆನ್ನಾಗಿರುತ್ತೆ ಅಲ್ವಾ? ಹಂಗಂತ ಹೇಳಿ ಕಟ್ ಮಾಡೋಕ್ಕೆಲ್ಲ ಆಗಲ್ಲ. ಕಷ್ಟ ಕೂದಲು ಬಾಚಲಿಕ್ಕೆ ಅಂತೆಲ್ಲ ಸ್ವಲ್ಪ ಕಷ್ಟಪಡಬೇಕು. 2 ವರ್ಷ ಅಲ್ವಾ, ಸ್ವಲ್ಪ ಶ್ರಮ ಪಟ್ಟರೆ ಆಯಿತು. ನನಗೇನು ಬೇಜಾರಿಲ್ಲ. ನಿಧಾನವಾಗಿ ಜಡೆ ಹೆಣೆದು 2 ಜಡೆನ ಮಡಿಸಿ ಕಟ್ತೀನಿ. ನಾನು ಬೆಳಗ್ಗೆನೇ ಹೇಳ್ತಾ ಇದ್ದೆ, ನೋಡಮ್ಮ 2 ವರ್ಷ ಇರೋದಿನ್ನು. 9th 1 ವರ್ಷ, ಇನ್ನು 10th 2 ವರ್ಷ ಸ್ಕೂಲು. ಆಮೇಲೆ ಸ್ಕೂಲ್ ಲೈಫೇ ಇರಲ್ಲ. ಆಮೇಲೆ ಸ್ಕೂಲ್ಗೆ ಹೋಗೋಕ್ಕಾಗಲ್ಲ. ಈಗ ಖುಷಿಯಾಗಿ ಹೋಗ್ಬೇಕು 2 ವರ್ಷ ಅಂತ. ಅವಳು ನಗ್ತಾ ಇದ್ಲು, ಏನಮ್ಮ ಸ್ಕೂಲ್ಗೆ ಹೋಗೋಕ್ಕಾಗಲ್ವಾ, ನಮಗಿಷ್ಟ ಬಂದಾಗ ಹೋಗ್ಬೋದು ಅಂತ. ನಾನು ಹೇಳಿದೆ, ಹೌದು ಇಷ್ಟ ಬಂದಾಗ ಹೋಗ್ಬೋದು, ಆದರೆ ಅಲ್ಲಿ ಹೋಗಿ ಪಾಠ ಎಲ್ಲ ಕೇಳೋಕ್ಕೆಲ್ಲ ಆಗಲ್ಲ ಅಂತ ಹೇಳ್ತಾ ಇದ್ದೆ. ನೋಡಿ ಎಷ್ಟು ಉದ್ದವಾದ ಕೂದಲು, ಇಷ್ಟು ಉದ್ದ ಇದೆ, ಹೆಣ್ದಿದ್ದೀನಿ. ಇದನ್ನೀಗ ಮಡಿಸಿ ಕಟ್ತೀನಿ. ನೋಡಿ, ಒಂದು ಜಡೆ ಆಯಿತು. ಇನ್ನೊಂದು ಜಡೆನೂ ಇದೇ ಥರ ಬಾಚಿಬಿಟ್ಟು ನೇಯ್ದು ಮಡಿಸಿ ಕಟ್ತಾಯಿದ್ದೀನಿ. ಕೂತ್ಕೊತಾಳೆ ಸುಮ್ಮನೆ, ಏನು ಗಲಾಟೆ ಮಾಡಲ್ಲ, ಬೇಜಾರೆಲ್ಲ ಮಾಡ್ಕೊಳಲ್ಲ ಅವಳು. ಹಾಗಾಗಿ ನನಗೂ ಸ್ವಲ್ಪ ಏನು ತೊಂದರೆ ಅನಿಸಲ್ಲ. 2 ಜಡೆ ಹೆಣ್ದಿದ್ದಾಯಿತು. ಈಗ ಅವಳಿಗೆ ಟಿಫನ್ ಕೊಡ್ತೀನಿ. ಸ್ವಲ್ಪ ಚಿತ್ರಾನ್ನ, ಫ್ರೂಟ್ಸು ಕಟ್ ಮಾಡಿದ್ದೀನಿ, ಅದನ್ನು ಕೂಡ ತಿಂತಾಳೆ. ಒಂದು ಗ್ಲಾಸಲ್ಲಿ ಹಾರ್ಲಿಕ್ಸ್ ಮಾಡಿದ್ದೀನಿ. ಸ್ಕೂಲ್ಗೆ ಹೋಗುವಾಗ ಸ್ವಲ್ಪ ಬೇಗನೆ ಹೊರಡಬೇಕು. ನೋಡಿ ಏನು ಮಾಡ್ತಾಳಂತ. ಇಲ್ಲಿ ಅವಳು ಮಕ್ಕಳಿದ್ದಾರೆ, ಇವರೇ ಬೆಕ್ಕು ಜೊತೆ ಆಡೋದು ಇವಳು. ಆಯಿತು, ಅವಳು ಟೈಮ್ ಆಯಿತು. ಸ್ಕೂಲ್ಗೆ 5 ನಿಮಿಷ ಬೇಗನೆ ಹೋಗಬೇಕು. ರೆಡಿಯಾಗಿದ್ದಾಳೆ. ಅಲ್ಲಿ ಟ್ರಾಫಿಕ್ ಇರುತ್ತೆ ರೋಡಲ್ಲಿ. ಎಲ್ಲ ಮಕ್ಕಳಿಗೆ ಒಂದೇ ಸತಿ ಎಲ್ಲ ಸ್ಕೂಲ್ ಮಕ್ಕಳಿಗೂ ಹೋಗಬೇಕಲ್ಲ. ಎಲ್ಲ ಗಾಡಿ ಆ ಕಡೆ ಈ ಕಡೆಯಿಂದೆಲ್ಲ ಬಂದು ರೋಡಲ್ಲಿ ಯಾರು ಒಬ್ಬರು ಮನುಷ್ಯರು ಕೂಡ ಓಡಾಡೋಂಗಿರಲ್ಲ, ಅಷ್ಟು ಟ್ರಾಫಿಕ್ ಆಗಿರುತ್ತೆ. ಅದಕ್ಕೆ ಸ್ವಲ್ಪ ಬೇಗನೆ ಕಳಿಸ್ತಾ ಇದ್ದೀನಿ.
ನಾನು ಬೆಳಗ್ಗೆ ಹಾಕಿರೋ ರಂಗೋಲಿ ನೋಡಿ ಎಷ್ಟು ಚೆನ್ನಾಗಿದೆ. ನಾನಿವತ್ತು ಬೆಳಗ್ಗೆನೇ ಹೊನ್ಗೊನೆ ಸೊಪ್ಪು ಬಂದಿತ್ತು, ತೊಗೊಂಡಿದ್ದೀನಿ ನೋಡಿ. ಹೊನ್ಗೊನೆ ಸೊಪ್ಪು ಇದು ತಿಂದರೆ ಕಣ್ಣಿನ ನರಕ್ಕೆ ತುಂಬ ಒಳ್ಳೆಯದು. ಕನ್ನಡಕ ಹಾಕೋರು ಕೂಡ ಕನ್ನಡಕನ ತೆಗೆದು ಪಕ್ಕಕ್ಕಿಡ್ಬೋದು. ಅಷ್ಟು ಚೆನ್ನಾಗಿ ಕಣ್ಣು ಚೆನ್ನಾಗಿ ಕಾಣಿಸ್ತವೆ ಹೊನ್ಗೊನೆ ಸೊಪ್ಪು ತಿನ್ನೋದ್ರಿಂದ. ಇದು ಹಳ್ಳಿ ಕಡೆಯಿಂದ ತೊಗೊಬಂದು ಮಾರ್ತಾ ಇರ್ತಾರೆ, ಕೆ ಜಿ ಲೆಕ್ಕದಲ್ಲಿ ಮಾರ್ತಾರೆ, 1/4 kg ಅರ್ಧ kg ಅಂತ. ನಮಗೆ ಎಷ್ಟು ಬೇಕೋ ಅಷ್ಟು ನಾವು ತೊಗೋಬೋದು. ನಾನಿಲ್ಲಿ ಅರ್ಧ kg ತೊಗೊಂಡಿದ್ದೀನಿ. ಇದನ್ನು ಕ್ಲೀನ್ ಮಾಡೋಕ್ಕೆ ಕಷ್ಟ ಅಂಥೇಳಿ ಇದನ್ನು ಯಾರೂ ತಿನ್ನಲಿಕ್ಕೆ ಹೋಗಲ್ಲ. ಅದು ಕಷ್ಟ ಏನಿಲ್ಲ, ತುಂಬ ಈಸಿಯಾಗಿ ಕ್ಲೀನ್ ಮಾಡ್ಬೋದು. ಅದು ಯಾವ ಥರ ಅಂತ ತೋರಿಸ್ತೀನಿ ನೋಡಿ. ನಾನಿಲ್ಲಿ ಹುಣಸೆಹಣ್ಣು ಪೌಡ್ರ್ ತಗೊಂಡಿದ್ದೀನಿ. ಇದನ್ನು ಹಾಕಿ ನಾನು ಕ್ಲೀನ್ ಮಾಡ್ತೀನಿ ನೋಡಿ. ಇದು ಅಡುಗೆಗೆ ಅಂತ ತಗೊಬಂದಿದ್ದೆ, ಟ್ಯಾಮರಿಂಡ್ ಪೌಡ್ರ್ ಅಂತ. ನನಗೆ ಯಾಕೋ ಇಷ್ಟ ಆಗಿಲ್ಲ, ಅವರು ಸಿಪ್ಪೆ ಸಮೇತ ಪೌಡ್ರು ಮಾಡಿಬಿಟ್ಟಿದ್ದಾರೆ, ಅದಕ್ಕೆ ನಾನು ಯೂಸ್ ಮಾಡಿಲ್ಲ. ಈಗ ಸೊಪ್ಪು ತೊಳೆಯೋಕ್ಕೆ ಕ್ಲೀನ್ ಮಾಡೋಣ ಅಂತ ಇದು ಮಾಡ್ತಾಯಿದ್ದೀನಿ. ಇದು ಪೌಡ್ರ್ ಇಲ್ಲ ಅಂದರೆ ನಾನು ಹುಣಸೆಹಣ್ಣನ್ನೇ ಚೆನ್ನಾಗಿ ಬಿಸಿನೀರಲ್ಲಿ ನೆನೆಸ್ಬಿಟ್ಟು ಚೆನ್ನಾಗಿ ಕಿವುಚಿ ರಸ ಮಾಡಿಕೊಂಡು ಈ ಥರ ನೀರಲ್ಲಿ ಕಲಿಸ್ಕೊತೀನಿ. ಪೌಡ್ರ್ ಇರೋದ್ರಿಂದ ಪೌಡ್ರ್ ಯೂಸ್ ಮಾಡ್ತಾಯಿದ್ದೀನಿ. ಸ್ವಲ್ಪ ಉಗುರು ಬೆಚ್ಚಗಿರೋ ನೀರು ಹಾಕ್ತೀನಿ, ಅದು ಗಂಟಾಗಿತ್ತು ಅದೆಲ್ಲ ಈಗ ಕರಗಿಸ್ಕೊತೀನಿ. ಇದಕ್ಕೀಗ ಫುಲ್ಲು ತಣ್ಣೀರು ಹಾಕ್ಕೊತೀನಿ. ಹುಣಸೆಹಣ್ಣಲ್ಲಿ ಎಷ್ಟು ಪವರ್ ಇದೆ ಗೊತ್ತಾ. ಸೊಪ್ಪಲ್ಲಿ ಏನು ಕೆಮಿಕಲ್ಲು, ಈ ಪೆಸ್ಟಿಸೈಡ್ಸು, ಅದೇನು ಗಲೀಜು ಏನಿದ್ರೂ ಕೂಡ ಎಲ್ಲ ಎಳೆಯುವಂಥ ಪವರು ಈ ಹುಣಸೆಹಣ್ಣಿಗಿದೆ. ಈ ಹುಣಸೆಹಣ್ಣಿಗೆ ನೀರು ಎಲ್ಲವನ್ನೂ ಎಳೆದು ಬಿಡುತ್ತೆ. ಅದೇನು ಗೊಬ್ಬರ ಅದು ಇದು ಎಲ್ಲ ಹಾಕಿರ್ತಾರಲ್ಲ ಅದನ್ನೆಲ್ಲ. ಅದಕ್ಕೆ ಹುಣಸೆಹಣ್ಣು ನೀರು ತುಂಬ ಯೂಸ್ಫುಲ್ಲು. ಈ ಹುಣಸೆಹಣ್ಣು ನೀರನ್ನ ನಾನೀಗ ಸೊಪ್ಪು ಪಾತ್ರೆಗೆ ಹಾಕ್ತೀನಿ. ಅವರು ಹುಣಸೆಹಣ್ಣನ್ನು ಸಿಪ್ಪೆ ಸಮೇತ ಪುಡಿ ಮಾಡಿರೋದ್ರಿಂದ ಅದು ಸ್ವಲ್ಪ ಕಪ್ಪು ಬಣ್ಣಕ್ಕೆ ಬಂದಿದೆ. ಈ ಥರ ನಾನು ಚೆನ್ನಾಗಿ ಹುಣಸೆಹಣ್ಣು ನೀರಲ್ಲಿ ಮುಳುಗಿಸ್ಬಿಡ್ತೀನಿ. ಅರ್ಧ ಗಂಟೆ ಇದು ಹುಣಸೆಹಣ್ಣು ನೀರಲ್ಲಿ ನೆನೀಲಿ. ಅಷ್ಟೊತ್ತಿಗೆ ಆ ಹುಣಸೆಹಣ್ಣು ನೀರು ಇದರಲ್ಲಿರೋ ಕೆಮಿಕಲ್ಲು, ಔಷಧಿ ಏನೇನಿರುತ್ತೆ ಬೇಡದ್ದೆಲ್ಲ ಎಳೆದು ಬಿಡುತ್ತೆ. ಕ್ಲೀನಾಗಿರೋ ಸೊಪ್ಪು ನಮಗೆ ಸಿಗುತ್ತೆ. ಅರ್ಧ ಗಂಟೆ ಮುಚ್ಚಿಡ್ತೀನಿ. ನಾನೀಗ ಹೋಗಿ ಸ್ನಾನ ಮಾಡಿ ಬರ್ತೀನಿ. ನಾನು ಯಾಕಂದರೆ ಬಿಸಿನೀರು ಗ್ಯಾಸಲ್ಲಿ ಕಾಯಿಸ್ಕೊಳೋದು, ನಮಗೆ ಗ್ಯಾಸು ಅಷ್ಟೊಂದು ಯೂಸ್ ಆಗೋಲ್ಲ, ಅದು ಉಳಿಯುತ್ತಲ್ವ, ಅದನ್ನೇ ನಾವು ಬಿಸಿನೀರು ಕಾಯಿಸ್ಕೊತೀವಿ. ಕರೆಂಟು ನಮಗೆ ಯೂನಿಟ್ಟು ಕಡಿಮೆ ಕೊಡ್ತಾರೆ, ಜಾಸ್ತಿ ಮೊದಲು ಜಾಸ್ತಿ ಉರಿಸ್ತಾ ಇರಲಿಲ್ಲ. ಈಗೇನಾದರೂ ನಾವು ಜಾಸ್ತಿ ಉರಿಸಿದರೆ ನಮಗೆ ಬಿಲ್ಲು ಪೂರ್ತಿಯಾಗಿ ಕಟ್ಟಬೇಕಾಗುತ್ತೆ. ಅದಕ್ಕೋಸ್ಕರ ನಾನು ಸ್ನಾನ ಮಾಡಿ ಬಂದಿದ್ದೀನಿ. ಅರ್ಧ ಗಂಟೆ ಚೆನ್ನಾಗಿ ಸೊಪ್ಪು ಹುಣಸೆಹಣ್ಣು ನೀರಲ್ಲಿ ನೆಂದಿದೆ. ಈಗ ಇದನ್ನು ಚೆನ್ನಾಗಿ ಉಜ್ಜಿ ತೊಳಿಬೇಕು ಹುಣಸೆಹಣ್ಣು ನೀರಲ್ಲಿ. ಈ ಸೊಪ್ಪು ಕುತ್ಕೊಂಡು ಒಂದೊಂದೇ ಎಲೆ ಎಲ್ಲ ಕ್ಲೀನ್ ಮಾಡೋಕ್ಕಾಗಲ್ಲ, ಅದು ತುಂಬ ಚಿಕ್ಕ ಚಿಕ್ಕದಾಗಿರುತ್ತೆ. ಹತ್ರ ಗೆಣ್ಣುಗಳಿರೋದ್ರಿಂದ ಅದನ್ನು ಕ್ಲೀನ್ ಮಾಡೋದೆಲ್ಲ ಆಗಲ್ಲ. ಈ ಸೊಪ್ಪನ್ನ ಈ ಥರ ಹುಣಸೆಹಣ್ಣು ನೀರಲ್ಲಿ ಚೆನ್ನಾಗಿ ಉಜ್ಜಬೇಕು, ಉಜ್ಜಿ ತೊಳಿಬೇಕು. ಆ ಚಿಕ್ಕ ಚಿಕ್ಕ ಎಲೆ ಕೊಳ್ತಿರೋದು ಎಲ್ಲ ಹೊಂಟೋಗ್ಬಿಡುತ್ತೆ. ಯಾವ ಬ್ಯಾಕ್ಟೀರಿಯಾ ಕೆಮಿಕಲ್ಲು ಏನು ಅದೇನೋ ಟಿ ವಿಯಲ್ಲೆಲ್ಲ ತೋರಿಸ್ತಾರಲ್ಲ, ಲಿಡ್ಡಿನ ಅಂಶ ಜಾಸ್ತಿ, ಸೊಪ್ಪು ತಿನ್ನಬೇಡಿ, ಗಲೀಜು ನೀರಲ್ಲೆಲ್ಲ ಬೆಳೆದಿರ್ತಾರೆ ಅಂತ. ಎಲ್ಲರೂ ಬೆಳೀಲಿ ಏನಾರು ಹಾಕಲಿ, ಈ ಥರ ತೊಳೆದ್ಬಿಟ್ರೆ ಎಲ್ಲ ಹೊಂಟೋಗ್ಬಿಡುತ್ತೆ. ಶುದ್ಧವಾದ ಸೊಪ್ಪು ನಮಗೆ ಸಿಗುತ್ತೆ. ಚೆನ್ನಾಗಿ ಉಜ್ಜಬೇಕು ಈ ಥರ. ಭಯ ಪಟ್ಕೊಂಡು ಸೊಪ್ಪು ತಿಂದಲೇ ಇರಬಾರ್ದು. ಹೊನ್ಗೊನೆ ಸೊಪ್ಪು ಕಣ್ಣಿಗೆ ತುಂಬ ಒಳ್ಳೆಯದು. ಸಿಕ್ಕಿದರೆ ಬಿಡಲೇಬೇಡಿ, ತಗೊಂಡು ಈ ಥರ ಕ್ಲೀನ್ ಮಾಡ್ಕೊಳ್ಳಿ.
ಕೂತ್ಕೊಂಡು ಗಂಟೆ ಗಂಟೆ ಕ್ಲೀನ್ ಮಾಡಬೇಕು ಆ ಥರ ಏನಿಲ್ಲ. ಈ ಥರ ನೀರಲ್ಲಿ ಚೆನ್ನಾಗಿ ತೊಳಿಬೇಕು ಮಾತ್ರ. ಎಲ್ಲ ಸೊಪ್ಪು ಎತ್ಕೊಬಿಡ್ತೀನಿ ಈಗ. ಈಗ ಒಂದು ದೊಡ್ಡದು ಸ್ಟ್ರೈನರ್ ತೊಗೊತೀನಿ. ಸೊಪ್ಪು ತೊಳೆದ ನೀರನ್ನ ಇದರಲ್ಲಿ ಸೋಸ್ತೀನಿ ನೋಡಿ. ನೋಡಿ ಸೊಪ್ಪಲ್ಲಿರೋ ಗಲೀಜು ಎಲ್ಲ ಬಂದ್ಬಿಡುತ್ತೆ. ಈಗ ಇದನ್ನು ಕಸದ ಬುಟ್ಟಿಗೆ ಹಾಕ್ತೀನಿ. ಸಿಂಕಿಗೆ ಹಾಗೆ ಚೆಲ್ಲಿದರೆ ಸಿಂಕು ಕಟ್ಕೊಳುತ್ತೆ. ಅದಕ್ಕೆ ನಾನು ಅದು ಸಿಂಕ್ ಒಂದು ಸತಿ ಕ್ಲೀನ್ ಮಾಡೋಕ್ಕಾಗಲ್ಲ. ಅದಕ್ಕೆ ನಾನು ಈ ಥರ ಸ್ಟ್ರೈನರಲ್ಲಿ ಸೋಸ್ಕೊಬಿಡೋದು. ಸ್ಟ್ರೈನರ್ನ ತೊಳ್ಕೊತಾ ಇದ್ದೀನಿ ನೀಟಾಗಿ. ಪಾತ್ರೆನ ಕೂಡ ತೊಳ್ಕೊತಾ ಇದ್ದೀನಿ. ಇವಾಗ ಏನು ಮಾಡ್ತೀನಿ ನೋಡಿ, ಒಂದು ಕೈ ಹಿಡಿ ಫುಲ್ಲು ಕಲ್ಲುಪ್ಪು ಹಾಕ್ಕೊತಾ ಇದ್ದೀನಿ. ಕಲ್ಲುಪ್ಪು ಕರಗಬೇಕು ಚೆನ್ನಾಗಿ ನೀರಲ್ಲಿ. ಈಗ ಹುಣಸೆಹಣ್ಣು ನೀರಲ್ಲಿ ತೊಳೆದಿಟ್ಟಿದ್ನಲ್ಲ ಹೊಂಗೊನೆ ಸೊಪ್ಪು, ಅದನ್ನೀಗ ಉಪ್ಪು ನೀರಲ್ಲಿ ತೊಳಿತೀನಿ. ಈ ಪ್ಲೇಟ್ನ ನೀರೆಲ್ಲ ಸೈಡಲ್ಲಿ ಸಿಂಕಲ್ಲಿ ಚೆಲ್ಬಿಟ್ಟು ತೊಳ್ಕೊತಾ ಇದ್ದೀನಿ. ಈಗ ಮತ್ತೆ ಸೊಪ್ಪನ್ನ ಚೆನ್ನಾಗಿ ಉಜ್ಜಿ ತೊಳಿಬೇಕು ಈ ಥರ. ಅದು ಚಿಕ್ಕ ಚಿಕ್ಕ ಬೇರುಗಳು, ಒಂದೊಂದು ಅರ್ಧ ಇಂಚಿಗೂ ಬೇರುಗಳು, ಹೂಗಳು ಎಲ್ಲ ಇರೋದ್ರಿಂದ ಅದು ಕ್ಲೀನ್ ಮಾಡೋಕ್ಕೆಲ್ಲ ಆಗಲ್ಲ. ಅದಕ್ಕೆ ಈ ಥರ ಚೆನ್ನಾಗಿ ಉಜ್ಜಿ ತೊಳಿಬೇಕು. ಅದು ನೀರು ಜಾಸ್ತಿ ಇರೋ ಕಡೆನೇ ಬೆಳೆಯೋದ್ರಿಂದ ಸ್ವಲ್ಪ ಕೌಚು ಸ್ಮೆಲ್ ಇರುತ್ತೆ. ಏನಿರಲ್ಲ, ಲಾಸ್ಟಿಗೆ ತೊಳೆದು ನೀಟಾಗುತ್ತೆ. ನೋಡಿ ಚೆನ್ನಾಗಾಯಿತು. ಇನ್ನೀಗ ಜಾಲಿಸ್ಕೊತೀನಿ. ಎಲ್ಲ ಸೊಪ್ಪನ್ನು ಎತ್ತಿ ಪ್ಲೇಟಲ್ಲಿ ಹಾಕ್ಕೊತೀನಿ. ಇವಾಗ ಈ ನೀರನ್ನ ಮತ್ತೆ ಸ್ಟ್ರೈನರಲ್ಲಿ ಸೋಸ್ಕೊಬಿಡ್ತೀನಿ. ನೋಡಿ ಗಲೀಜೆಲ್ಲ ಅಡಿಯಲ್ಲಿ ಉಳ್ಕೊಬಿಟ್ಟಿರುತ್ತೆ.
ನಾನೀಗ ಕಸದ ಬುಟ್ಟಿಗೆ ಹಾಕ್ತೀನಿ ಗಲೀಜು. ಈಗ ಸ್ಟ್ರೈನರ್ನ ಚೆನ್ನಾಗಿ ತೊಳ್ಕೊತೀನಿ ನೀರಲ್ಲಿ, ಬರೀ ನೀರಲ್ಲಿ. ಪಾತ್ರೆ ಕೂಡ ಬರೀ ನೀರಲ್ಲಿ ಚೆನ್ನಾಗಿ ತೊಳ್ಕೊತೀನಿ. ಈಗ ಮತ್ತೆ ಒಂದು ಕೈ ಹಿಡಿ ಉಪ್ಪು ಹಾಕ್ತಾಯಿದ್ದೀನಿ. ಉಪ್ಪು ಚೆನ್ನಾಗಿ ಕರಗಬೇಕು. ಒನ್ ಟೇಬಲ್ ಸ್ಪೂನು ಅರಿಶಿನ ಪುಡಿ ಹಾಕ್ತಾಯಿದ್ದೀನಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ. ಈಗ ಉಪ್ಪು ನೀರಲ್ಲಿ ತೊಳೆದಿರುವಂಥ ಹೊನ್ಗೊನೆ ಸೊಪ್ಪನ್ನ ಅರಿಶಿನ ಮತ್ತು ಉಪ್ಪು ನೀರಲ್ಲಿ ಚೆನ್ನಾಗಿ ತೊಳ್ಕೊತೀನಿ ಹಾಕಿ. ಪ್ಲೇಟಲ್ಲಿರೋ ನೀರನ್ನ ಚೆಲ್ಬಿಟ್ಟು ಪ್ಲೇಟ್ ತೊಳ್ಕೊತೀನಿ. ಚೆನ್ನಾಗಿ ಉಜ್ಜಿ ತೊಳಿಬೇಕೀಗ ಅರಿಶಿನ ಮತ್ತು ಉಪ್ಪು ನೀರಿದು. ಚೆನ್ನಾಗಿ ಕೈಯಲ್ಲಿ ಉಜ್ಜಬೇಕು. ಅದು ಸ್ವಲ್ಪ ಕೊಳ್ತಿರೋ ಸೊಪ್ಪು ಏನಾರು ಇದ್ದರೆ ಎಲ್ಲ ಕ್ಲೀನಾಗಿಬಿಡುತ್ತೆ. ಈ ಥರ ಚೆನ್ನಾಗಿ ಉಜ್ಜಬೇಕು. ಎಷ್ಟು ಕ್ಲೀನ್ ಆಯಿತು. ಈಗ ಸೊಪ್ಪನ್ನೆಲ್ಲ ಎತ್ತಿ ತಟ್ಟೆಲಿ ಹಾಕ್ಕೊತಾ ಇದ್ದೀನಿ. ಅರಿಶಿನ ಮತ್ತು ಉಪ್ಪು ನೀರಲ್ಲಿ ತೊಳೆದಿರುವಂಥ ಹೊನ್ಗೊನೆ ಸೊಪ್ಪು. ಎಷ್ಟು ಕ್ಲೀನಾಗಿದೆ ಗೊತ್ತಾ ಸೊಪ್ಪು. ಈಗ ಈ ಪಾತ್ರೆಯಲ್ಲಿರೋ ನೀರು ಕೂಡ ಸೋಸ್ಕೊತೀನಿ ನಾನು ಸ್ಟ್ರೈನರ್ಲಿ.
ಅಷ್ಟೇ. ಸ್ಟ್ರೈನಲ್ಲಿರೋದನ್ನ ಕಸದ ಬುಟ್ಟಿಗೆ ಹಾಕ್ತೀನಿ. ಈಗ ಸೊಪ್ಪು ಕ್ಲೀನಾಗಿದೆ, ಈಗ ಅಡುಗೆಗೆ ಯೂಸ್ ಮಾಡ್ಬೋದು, ಅಷ್ಟು ಚೆನ್ನಾಗಾಗಿದೆ. ಈಗ ನಾನು ಸ್ಟ್ರೈನರ್ನ ತೊಳ್ಕೊತಾ ಇದ್ದೀನಿ. ಪಾತ್ರೆ ಕೂಡ ತೊಳ್ಕೊತಾ ಇದ್ದೀನಿ ಬರೀ ನೀರಲ್ಲಿ. ಈಗ ಕ್ಲೀನ್ ವಾಟರ್ಲಿ ವಾಶ್ ಮಾಡಬೇಕು. ಮೂಸಿ ನೋಡಿದರೆ ಗಮ್ಮಂತ ಇದೆ, ಸೊಪ್ಪು ಚೆನ್ನಾಗಿದೆ. ತಟ್ಟೆನ ಕ್ಲೀನಾಗಿ ತೊಳೆದಿಟ್ಕೊತೀನಿ. ಈಗ ಲಾಸ್ಟು ಸೊಪ್ಪನ್ನ ಚೆನ್ನಾಗಿ ಉಜ್ಜಿಬಿಟ್ಟು ಜಾಲಿಸಿ ಎತ್ತಿಟ್ಕೊಬಿಡ್ತೀನಿ. ನಿಮಗೆ ಹೊನ್ಗೊನೆ ಸೊಪ್ಪನ್ನ ಇಷ್ಟು ನೀಟಾಗಿ ಕ್ಲೀನ್ ಮಾಡೋದನ್ನ ಯಾರೂ ಹೇಳ್ಕೊಟ್ಟಿರಲ್ಲ ಬಿಡಿ. ಈ ಪ್ರೊಸೀಜರಲ್ಲಿ ನೀವು ಕ್ಲೀನ್ ಮಾಡಿ ಅದು ಚೆನ್ನಾಗಿ ಬಂದಿಲ್ಲ ಅಂದರೆ ಕೇಳಿ, ಅಷ್ಟು ಕ್ಲೀನ್ ಆಗುತ್ತೆ. ಕುತ್ಕೊಂಡು ಒಂದೊಂದೇ ಕಡ್ಡಿ ಇಟ್ಕೊಂಡು ಸೋಸೋಕ್ಕೆಲ್ಲ ಆಗಲ್ಲ. ಕ್ಲೀನಾಗಿ ಹಿಂಡಿ ಎತ್ಕೊಬಿಡ್ತೀನಿ ಈಗ ಸೊಪ್ಪನ್ನೆಲ್ಲ. ನೋಡಿ ಎಷ್ಟು ಕ್ಲೀನಾಗಿರೋಂಥ ಒಣಗೊನೆ ಸೊಪ್ಪು. ತಿಂದರೆ ಕಣ್ಣಿಗೆ ಅಷ್ಟೊಂದು ಒಳ್ಳೆಯದು. ಕ್ಲೀನಾಗಿದೆ. ಇದನ್ನೀಗ ಕಟ್ ಮಾಡಿ ಅಡುಗೆಗೆ ರೆಡಿ ಇಟ್ಕೊತೀನಿ. ಬನ್ನಿ ಒಣಗೊನೆ ಸೊಪ್ಪಿನ ಹುಡಿ ಪಲ್ಯ ಮಾಡೋಣ. ನಾನಿಲ್ಲಿ ಆಯಿಲ್ ಹಾಕ್ಕೊತಾ ಇದ್ದೀನಿ. ಪಾತ್ರೆ ಚೆನ್ನಾಗಿ ಬಿಸಿಯಾಗಿದೆ. ದಪ್ಪ ತಳ ಇರೋ ಅಗಲ ಪಾತ್ರೆ ತೊಗೊಂಡಿದ್ದೀನಿ. ಇದು ನಾನು ಹಳೆವು ಕುಕ್ಕರ್ ಇರ್ತಾವಲ್ಲ, ಅವು ಹಿಡಿ ಎಲ್ಲ ಹೋಗಿ ಅದು ವರ್ಕ್ ಆಗಲ್ಲ ಅಂದಾಗ ನಾನು ಬಿಸಾಕಲ್ಲ, ತೂಕಕ್ಕೆಲ್ಲ ಹಾಕಲ್ಲ. ಆ ಕುಕ್ಕರ್ಗಳನ್ನ ಈ ಥರ ಅಡುಗೆ ಮಾಡೋಕ್ಕೆ ಯೂಸ್ ಮಾಡ್ತೀನಿ. ಅದೇ ಹಳೆ ಕುಕ್ಕರ್ ಅದು. ಎಣ್ಣೆ ಕಾದಿದೆ. 1 ಟೇಬಲ್ ಸ್ಪೂನ್ ಜೀರಿಗೆ ಹಾಕಿದ್ದೀನಿ. ಸಾಸಿವೆ ಹಾಕಿದ್ದೀನಿ. ಸಾಸಿವೆ ಸಿಡಿದಿದೆ. 1 ಟೇಬಲ್ ಸ್ಪೂನ್ ಜೀರಿಗೆ ಹಾಕಿದ್ದೀನಿ, ಅದು ಸಿಡಿದಿದೆ. ಒಂದು 10 ರಿಂದ 15 ಕಾಳು ಓಮ್ ಕಾಳು ಹಾಕಿದ್ದೀನಿ. ಈಗ ಖಾರಕ್ಕೆ ನಾನು ಗುಂಟೂರು ಮೆಣಸಿನ್ಕಾಯಿ ಹಾಕ್ಕೊತಾ ಇದ್ದೀನಿ. ಒಂದೇ ಒಂದು ಗುಂಡು ಮೆಣಸಿನ್ಕಾಯಿ ಇತ್ತು, ಅದನ್ನು ಹಾಕಿ ನಿಧಾನ ಉರಿ ಇಟ್ಟಿದ್ದೀನಿ. ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ. ಮೆಣಸಿನ್ಕಾಯಿ ಬ್ಲ್ಯಾಕ್ ಕಲರ್ ತಿರುಗಬೇಕು, ಅಲ್ಲಿವರೆಗೂ ಫ್ರೈ ಮಾಡ್ತೀನಿ. ಈಗ ಒಂದು ಕೈ ಹಿಡಿ ಫುಲ್ಲು ಕರಿಬೇವಿನ ಸೊಪ್ಪು ಚಿಕ್ಕದಾಗಿ ಕಟ್ ಮಾಡಿಬಿಟ್ಟಿದ್ದೀನಿ. ಇಡೀ ಕರಿಬೇವಿನ ಸೊಪ್ಪು ಹಾಕಿದರೆ ನಮ್ಮ ಮಗಳು
ತಟ್ಟೆಯಲ್ಲಿ ಎತ್ತಿಟ್ಬಿಡ್ತಾಳೆ, ತಿನ್ನಲ್ಲ. ಅದಕ್ಕೆ ನಾನು ಚಿಕ್ಕದಾಗಿ ಕಟ್ ಮಾಡಿ ಹಾಕಿದ್ದೀನಿ. ಈಗ ಅವಳಿಗೆ ಕಣ್ಣಿಗೆ ಸಿಗಲ್ಲ, ಕೈಗೂ ಸಿಗಲ್ಲ, ಎಲ್ಲಿಂದ ಎತ್ತಿಡ್ತಾಳೆ. 2 ಕೈ ಹಿಡಿ ಫುಲ್ಲು ಬೆಳ್ಳುಳ್ಳಿನ ಬಿಡಿಸಿ ಜಜ್ಜಿಟ್ಟಿದ್ದೀನಿ. ಅದನ್ನು ಹಾಕಿ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೊತೀನಿ. ಎರಡು ಈರುಳ್ಳಿನ ಉದ್ದುದ್ದವಾಗಿ ತೆಳ್ಳಗೆ ಕಟ್ ಮಾಡಿ ತಗೊಬಂದು ಹಾಕ್ತಾಯಿದ್ದೀನಿ. ಸ್ವಲ್ಪ ಫ್ರೈ ಮಾಡ್ಕೊಳ್ತೀನಿ. ಒಂದು 4ರಿಂದ 5 ಮೀಡಿಯಮ್ ಸೈಜು ಟೊಮೊಟೊನ ಕಟ್ ಮಾಡಿಟ್ಟಿದ್ದೀನಿ, ಅದನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಸ್ವಲ್ಪ ಫ್ರೈ ಮಾಡ್ಕೊಳ್ತೀನಿ. ಸ್ವಲ್ಪ ಹಿಂಗ್ ಹಾಕ್ಕೊಳ್ತಾ ಇದ್ದೀನಿ. ಅರ್ಧ ಟೀ ಸ್ಪೂನು ಅರಿಶಿನ ಪುಡಿ ಹಾಕ್ಕೊತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಮೊದಲೇ ಬೇಯಿಸಿಟ್ಟಿದ್ದೆ ಅಲಸಂದೆ ಕಾಳು, ಮುಕ್ಕಾಲು ಭಾಗ ಬೆಂದಿದೆ, ಪೂರ್ತಿ ಬೆಂದಿಲ್ಲ. ಅಲಸಂದೆ ಕಾಳು ಹಾಕ್ಕೊತಾ ಇದ್ದೀನಿ. ಕ್ಲೀನ್ ಮಾಡಿ ಕಟ್ ಮಾಡಿಟ್ಟಿರುವಂಥ ಹೊನಗೊನೆ ಸೊಪ್ಪು ಎಷ್ಟೊಂದಿದೆ ನೋಡಿ. ಸಿಗೋದೇ ಅಪರೂಪ, ಸಿಕ್ಕಿದಾಗ ಬಿಡಬಾರ್ದು. ಅಡುಗೆ ಮಾಡಿ ಊಟ ಮಾಡಬೇಕು. ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ. ಇಲ್ಲ ಕುಕ್ಕರ್ ಫುಲ್ ಆದಂಗೆ ಸ್ವಲ್ಪ ಕಡಿಮೆ ಆಗಬೇಕು ಬೆಂದು. ಈಗ ಉಳಿದಿರೋ ಸೊಪ್ಪನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ರುಚಿಗೆ ಕಲ್ಲುಪ್ಪು ಹಾಕ್ತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಈಗ ಲಿಡ್ಡಿಂದ ಕ್ಲೋಸ್ ಮಾಡಿ ಬೇಯಲಿಕ್ಕೆ ಇಡ್ತೀನಿ. ಚೆನ್ನಾಗಿ ಬೆಂದ್ಬಿಟ್ಟಿದೆ. ಈಗ ನಾನು ಅರ್ಧ ಹೋಳು ದಪ್ಪ ಇರುವಂಥ ತೆಂಗಿನಕಾಯಿನ ತುರಿದು ತಗೊಬಂದು ಹಾಕ್ತಾಯಿದ್ದೀನಿ.
ತೆಂಗಿನಕಾಯಿ ಹಾಕಿರೋದ್ರಿಂದ ಸ್ವಲ್ಪ ಫ್ರೈ ಮಾಡ್ಕೊಳ್ತೀನಿ. ಬೇಸಿಗೆ ಅಲ್ವಾ, ಕೆಟ್ಟೋಗ್ಬಿಟ್ರೆ ಅಂತ ಹಾಗೆ ಬಿಟ್ಟು ನೀರೆಲ್ಲ ಹಿಂಗೋ ತನಕ ಫ್ರೈ ಮಾಡ್ತೀನಿ, ಇದು ಬೇಯಿಸ್ಕೊಳ್ತೀನಿ. ಚೆನ್ನಾಗಿ ನೀರೆಲ್ಲ ಇಂಗಿ ಪಲ್ಯ ರೆಡಿಯಾಗಿದೆ. ಈಗ ನಾನು 2 ಟೇಬಲ್ ಸ್ಪೂನ್ ತುಪ್ಪ ಹಾಕ್ತಾಯಿದ್ದೀನಿ. ತುಪ್ಪ ತಿಂದರೆ ಆರೋಗ್ಯಕ್ಕೆ ಒಳ್ಳೆಯದು, ಪಲ್ಯ ಕೂಡ ಟೇಸ್ಟಿಯಾಗಿರುತ್ತೆ. ಮನೆಯೆಲ್ಲ ಘಮ ಘಮ ಅಂತ ಇರುವಂಥ ಹೊನ್ಗೊನೆ ಸೊಪ್ಪಿನ ಪಲ್ಯ ರೆಡಿ ಆಯಿತು. ಈಗ ಸಿಂಪಲ್ಲಾಗಿ ಒಂದು ದಾಲ್ ಮಾಡ್ತೀನಿ ಬನ್ನಿ. 100 ಗ್ರಾಮ್ ತೊಗರಿಬೇಳೆ ಹಾಕ್ಕೊತಾ ಇದ್ದೀನಿ. ಬೆಳ್ಳುಳ್ಳಿ 1 ಕೈ ಹಿಡಿ ಚಿಕ್ಕದಾಗಿ ಕಟ್ ಮಾಡಿಟ್ಟಿರೋದು, 2 ದಪ್ಪ ಈರುಳ್ಳಿ, ಅರಿಶಿನ ಪುಡಿ, 1 ಟೀ ಸ್ಪೂನ್ ಎಣ್ಣೆ, ನೀರು ಸ್ವಲ್ಪ ಹಾಕಿ ಕುಕ್ಕರ್ ಮುಚ್ಚಾಕಿ 1 ವಿಸಲ್ ಬರೆಸಿ ಎತ್ತಿಡ್ತೀನಿ. ಈಗ ಒಂದು ಬಾಣಲೆಗೆ ಎಣ್ಣೆ ಹಾಕ್ಕೊಳ್ತೀನಿ. ಎಣ್ಣೆ ಚೆನ್ನಾಗಿ ಬಿಸಿ ಆಗಿದ ತಕ್ಷಣ 1 ಟೀ ಸ್ಪೂನು ಸಾಸಿವೆ ಹಾಕ್ತೀನಿ. ಸಾಸಿವೆ ಚೆನ್ನಾಗಿ ಸಿಡಿದಿದೆ. ಈಗ 1 ಟೀ ಸ್ಪೂನ್ ಜೀರಿಗೆ ಹಾಕ್ತೀನಿ. 1 4-5 ಓಂ ಕಾಳು ಹಾಕ್ತೀನಿ. ಖಾರಕ್ಕೆ ಒಣಮೆಣಸಿನ್ಕಾಯಿ ಕಟ್ ಮಾಡಿರೋದು 4-5, ಕರಿಬೇವಿನ ಸೊಪ್ಪು ಚಿಕ್ಕದಾಗಿ ಕಟ್ ಮಾಡಿರೋದು, ಈರುಳ್ಳಿ 1 ದೊಡ್ಡದು ತೆಳ್ಳು ಕಟ್ ಮಾಡಿರೋದು, ಇಷ್ಟನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ತೀನಿ. ಈಗ 3-4 ಟೊಮೊಟೊವನ್ನು ಚಿಕ್ಕದಾಗಿ ಕಟ್ ಮಾಡಿದ್ದೀನಿ, ಅದನ್ನು ಹಾಕಿ ಫ್ರೈ ಮಾಡ್ತಾಯಿದ್ದೀನಿ. ಸ್ವಲ್ಪ ನೀರು ಹಾಕ್ತಾಯಿದ್ದೀನಿ. ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ. ರೆಡ್ ಚಿಲ್ಲಿ ಪೌಡ್ರ್ ಸ್ವಲ್ಪ ಹಾಕ್ತಾಯಿದ್ದೀನಿ. ಇದು ನೀರು ಚೆನ್ನಾಗಿ ಇಂಗೋವರೆಗೂ ಬೇಯಿಸ್ಕೊತೀನಿ. ಈಗ ಬೇಳೆ ಬೇಯಿಸಿರೋ ನೀರನ್ನ ಇದಕ್ಕೆ ಹಾಕ್ತಾಯಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡಿ ಬೇಳೆ ಒಳಗೆ ನಾನು ಹಾಕ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ತಿರುಗಿಸಿ ಕುದಿಯಕ್ಕೆ ಬಿಟ್ಟಿದೆ. ಈಗ ನಾನು 2 ಕೈ ಹಿಡಿ ಫುಲ್ಲು ಪುದೀನ ಸೊಪ್ಪನ್ನ ಚಿಕ್ಕದಾಗಿ ಕಟ್ ಮಾಡಿದ್ದೀನಿ, ಅದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಚೆನ್ನಾಗಿ ಕುದಿ ಬರಿಸ್ತೀನಿ. ಮುಚ್ಚಳ ಮುಚ್ಚಿದ್ದೀನಿ ನೋಡಿ, ಚೆನ್ನಾಗಿ ಕುದಿ ಬರ್ತಾಯಿದೆ. ಆ ಪುದೀನ ಸ್ಮೆಲ್ಲು ಎಷ್ಟು ಘಮ ಘಮ ಅಂತ ಇದೆ. ಸಿಂಪಲ್ ಆಗಿರೋ ಒಂದು ದಾಲ್ ರೆಡಿ ಆಯಿತು. ಇವಾಗ ಮಧ್ಯಾಹ್ನದ ಊಟ ರೈಸ್ ಜೊತೆ ಹೊನಗೊನೆ ಸೊಪ್ಪು ಪಲ್ಯ, ದಾಲು, ಮೊಸರು ರೆಡಿ ಇದೆ.